Hello everyone, welcome to a discussion on valuation of goodwill under capitalization of average profit method for become third semester. Dear students, in the previous class we were discussed about valuation of goodwill under annuity method of valuation of super profit and capitalization of super profit method. And during this session we will discuss about valuation of goodwill under capitalization of average profit method with an example. Dear students, as far as the methods of valuation of goodwill are concerned, we have three important methods. Of that, the first method is normal profit method, the second one is capitalization of average profit method, and the third one is super profit method. And about these various methods of valuation of goodwill, we were discussed in my earlier sessions with problems. And during this session, I'm going to discuss or I'm going to throw a light particularly on capitalization of average profit methods. And as far as the capitalization of average profit method is concerned, it is a method under which the future maintainable profits of the business are capitalized applying the normal rate of return. From the amount so calculated, the value of net assets is deducted. The balance amount represents the value of goodwill. So very simpler method of valuation of goodwill. ಸಿಂಪಲ್ ಆಗಿ ಏನಿದು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅವರೇಜ್ ಪ್ರಾಫಿಟ್ ಅನ್ನೋದೇನಿರ್ತದೆ ಅದನ್ನು ಕ್ಯಾಪಿಟಲೈಸ್ ಮಾಡಿಕೊಂಡ್ರೆ ನಮ್ಗೆ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡೋಕೆ ಬರ್ತದೆ. ಹಾಗಾದ್ರೆ ಯಾವ ತರ ಇಲ್ಲಿ ಸ್ಟೆಪ್ಸ್ ಅನ್ನು ನಾವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಫಾಲೋ ಮಾಡಬಹುದು ಅನ್ನೋದನ್ನು ನೋಡೋಣ. ಫಸ್ಟ್ ಸ್ಟೆಪ್ ಹಿಯರ್ ಇಸ್ ಅಸರ್ಟೈನ್ ದ ಅವರೇಜ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್. ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು ಅಂತಂದ್ರೆ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಅನ್ನು ಅವರೇಜ್ ಮಾಡ್ಕೊಳ್ಳೋದು. ಹಳೆಯ ಹಿಂದಿನ ವರ್ಷಗಳ ಕೆಲವು ವರ್ಷಗಳ ಲಾಭವನ್ನು ಕೊಟ್ಟಿರ್ತಾರೆ, ಅಂತಹ ಲಾಭಗಳನ್ನೆಲ್ಲ ತಗೊಂಡು ಅವುಗಳಿಗೆ ಸಾಕಷ್ಟು ಸಫಿಷಿಯಂಟ್ ಆದಂಥ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ಮಾಡಿ ಅವುಗಳನ್ನ ಅವರೇಜ್ ಮಾಡ್ಕೊಳ್ಬೇಕು. ದೆನ್ ಆ ರೀತಿ ಅವರೇಜ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು, ದಟ್ ಈಸ್ ಅಸರ್ಟೈನ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ by capitalizing the future maintainable profit on the basis of the normal rate of return on investment on the type of business under consideration. ಅಂದ್ರೆ ಏನು ಫಸ್ಟ್ ಸ್ಟೆಪ್ ದಲ್ಲಿ ನಾವು ಅವರೇಜ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್ ಅನ್ನು ಅಸರ್ಟೈನ್ ಮಾಡಿರ್ತೀವಿ, ಅದನ್ನ ಈಗ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದು. ಹಾಗಾದ್ರೆ ಕ್ಯಾಪಿಟಲೈಸ್ ಮಾಡ್ಕೊಳ್ಬೇಕಾದ್ರೆ ಹೆಂಗ್ ಮಾಡ್ಕೊಳ್ಳೋದ? ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅನ್ನು ಉಪಯೋಗಿಸಿಕೊಂಡು ಅದನ್ನ ಕ್ಯಾಪಿಟಲೈಸ್ ಮಾಡೋದು. ರೈಟ್, ಫಾರ್ ಎಕ್ಸಾಂಪಲ್ ಅವರೇಜ್ ದಟ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಒಂದು 10,000 ಬಂದಿದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಇವಾಗ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದ್ರೆ ಹೇಗೆ ಮಾಡ್ಕೊಳ್ಳೋದಪ್ಪ ಅಂದ್ರೆ ಆ 10,000 ಇಂಟು 100 ಮಾಡಿ ಡಿವೈಡೆಡ್ ಬೈ ನಾರ್ಮಲ್ ರೇಟ್ 10 ಮಾಡಿದಾಗ ನಮ್ಗೇನು ಅಮೌಂಟ್ ಬರುತ್ತೋ ಅದನ್ನೇ ನಾವಿಲ್ಲಿ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂತ ಕರಿಬಹುದು. ದಟ್ ಈಸ್ ಇನ್ ದಿಸ್ ಕೇಸ್ 10,000 ಇಂಟು 100 ಡಿವೈಡೆಡ್ ಬೈ 10 ಇಟ್ಸ್ ಈಕ್ವಲ್ ಟು 1 lakh. 1 lakh ವಿಲ್ ಬಿ ದ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂತ ಹೇಳ್ಬೋದು. ಇದು ಸೆಕೆಂಡ್ ಸ್ಟೆಪ್ ಪ್ರಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಥರ್ಡ್ ಸ್ಟೆಪ್ ದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ನ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್, ಹಾಗಾದ್ರೆ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಪ್ಪ? ಮತ್ತೆ ಇಲ್ಲಿ ಇದೇನೋ ಹೊಸ ಅಂತ ಅನಿಸ್ತದೆ ಅಲ್ಲ. ಸೊ ನೋ ಎನಿ ವರಿ ಅಬೌಟ್ ಇಟ್. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಯಾವ ತರ ತೆಗಿಬೇಕು ಅಂತಂದ್ರೆ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ನಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ ಅನ್ನ ಮೈನಸ್ ಮಾಡಿದ್ರೆ ಮುಗಿದು ಹೋಯ್ತು. ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಗೊತ್ತಿರ್ತದೆ, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಫರ್ನಿಚರ್, ಪಿಕ್ಚರ್ಸ್, ಮಷಿನರಿ ಇಂಥವೆಲ್ಲ ಇರ್ತವೆ. ಅಂಥವನ್ನೆಲ್ಲ ಅವು ಟೋಟಲ್ ಮಾಡೋದ ಅದ್ರೊಳಗೆ ಔಟ್ಸೈಡ್ ಲಯಬಿಲಿಟೀಸ್ಗಳು ಅಂದ್ರೆ ಡಿಬೆಂಚರ್ಸ್, ಓವರ್ ಡ್ರಾಫ್ಟ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಇಂಥವೇನಿರ್ತಾವಲ್ಲ ಔಟ್ಸೈಡ್ ಲಯಬಿಲಿಟೀಸ್ ಎಕ್ಸೆಪ್ಟ್ ಇಕ್ವಿಟಿ ಅಂದ್ರೆ ಓನರ್ಸ್ ಫಂಡ್ಸ್ಗಳನ್ನ ಬಿಟ್ಟು ಉಳಿದು ಏನಿರ್ತವೆ ಅವೆಲ್ಲ ಔಟ್ಸೈಡ್ ಲಯಬಿಲಿಟೀಸ್ಗಳನ್ನ ಪೇ ಮಾಡೋದು. ಅವಾಗ ಏನು ಬರುತ್ತೋ ಅದನ್ನ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ರೈಟ್, ದೆನ್ ಈ ಥರ್ಡ್ ಸ್ಟೆಪ್ ಪ್ರಕಾರ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅನ್ನ ಫೈಂಡ್ ಮಾಡಿದ ಮೇಲೆ ನಾವು ಕೊನೆಯ ಸ್ಟೆಪ್ ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡೋದು. ಸೊ ಹೆಂಗ್ ಮಾಡ್ತೀವಿ ನೋಡಿ, ಫ್ರಮ್ ದ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಮೆನ್ಷನ್ಡ್ ಇನ್ ಸ್ಟೆಪ್ 2 ಅಬೌವ್, ಎರಡನೇ ಸ್ಟೆಪ್ ಪ್ರಕಾರ ನಮಗೇನು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಬಂದಿರ್ತದಲ್ಲ ಅದರೊಳಗೆ
ಮೂರನೇ ಸ್ಟೆಪ್ದಲ್ಲಿ ಬಂದಿರತಕ್ಕಂತಹ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ಗಳ ವ್ಯಾಲ್ಯೂವನ್ನು ಸಬ್ಸ್ಟ್ರಾಕ್ಟ್ ಮಾಡೋದು. ಅವಾಗ ಏನು ಬರ್ತದೋ ದ ಬ್ಯಾಲೆನ್ಸ್ ವಿಚ್ ಅರೈಸಸ್ that represents the value of goodwill ಅಂತ ಹೇಳ್ತಾರೆ, right? So this is what the systematic step in order to ascertain the value of goodwill under capitalization of average profit method, and the formulas to be used in this case here. Capitalized value of goodwill ತೆಗಿಬೇಕಾಗಿತ್ತಂದ್ರೆ ಏನು ಮಾಡಬೇಕು, average maintainable profit into 100 divided by normal rate of return ಮಾಡಿದ್ರೆ ಸಾಕು. then net tangible assets ಗೆ ಫಾರ್ಮುಲಾ ನಾವು ಇಲ್ಲಿ ಈ ತರ ಯೂಸ್ ಮಾಡಬಹುದು, total tangible assets minus outside liabilities ಅಂತ ಹೇಳಿ. then third one is value of goodwill. ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡಬಹುದಾಗಿರ್ತಕ್ಕಂತಹ ಫಾರ್ಮುಲಾ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂ ಆಫ್ ಗುಡ್ವಿಲ್ ಅನ್ನ ನಾವು ಈ ಒಂದು ಮೆಥಡ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನ ನೋಡಬಹುದಾಗಿದೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೊಂದು ಸಿಂಪಲ್ ಉದಾಹರಣೆಯನ್ನು ತಗೊಂಡು ಒಂದು ಎಕ್ಸಾಂಪಲ್ ತಗೊಂಡು ಈ ಮೆಥಡ್ ಪ್ರಕಾರ ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಹಿಯರ್ ದ ಪ್ರಾಬ್ಲಮ್ ಇಸ್ ಗಿವನ್, ವೆರಿ ಸಿಂಪಲ್ ಪ್ರಾಬ್ಲಮ್. All the direct informations are given. From the following particulars, compute the value of goodwill of Sukumar Company Limited. So average maintainable profit 10,000 ಕೊಟ್ಟಿದ್ದಾರೆ, normal rate of return on capital investment at 10% ಕೊಟ್ಟಿದ್ದಾರೆ, value of net tangible assets of the business rupees 80,000 ಅಂತ ಹೇಳ್ತಾ ಇದ್ದಾರೆ. ಸೊ ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕು. ಹಾಗಾದ್ರೆ ಈಗ ತಾನೇ ನೀವು ನೋಡಿದ್ರಿ ಸ್ಟೆಪ್ಸ್ಗಳಲ್ಲಿ 4 ಸ್ಟೆಪ್ಗಳಿದಾವೆ. ಫಸ್ಟ್ ಆಫ್ ಆಲ್ ಅವರೇಜ್ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಾಬ್ಲಮ್ದಲ್ಲಿ ಅವರೇಜ್ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ 10,000 ಅಂತ ಕೊಟ್ಟಿದ್ದಾರೆ. ದೆನ್ ಸೆಕೆಂಡ್ ಸ್ಟೆಪ್ ಪ್ರಕಾರ ವ್ಯಾಲ್ಯೂ ಆಫ್ ಬಿಸ್ನೆಸ್ ಬೈ ಕ್ಯಾಪಿಟಲೈಸೇಷನ್ ಆಫ್ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ ಅಂತ ಹೇಳ್ತಾರೆ. ಅಂದ್ರೆ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ತಗೊಳ್ಬೇಕು. ಸೊ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ತಗೊಳ್ಬೇಕಾಗಿತ್ತಂದ್ರೆ ನಮಗೆ ಫ್ಯೂಚರ್ ಮೇಂಟೈನಬಲ್ ಅವರೇಜ್ ಪ್ರಾಫಿಟ್ ಬೇಕು, ಅದು 10,000 ಸಿಕ್ಕಿದೆ. ದೆನ್ ಅದಕ್ಕೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಅಂತ ಹೇಳ್ತಾರೆ. ಸೊ 10,000ಗೆ 10% ಮಾಡ್ಕೊಂಡಾಗ ಅಂದ್ರೆ 100/10 ಮಾಡಿದಾಗ ನಮಗೆ ಏನ್ ಬರುತ್ತೆ, ಅದು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಬಿಸ್ನೆಸ್ ಅಂತ ಆಗ್ತದೆ. ದೆನ್ ದ ಥರ್ಡ್ ಸ್ಟೆಪ್ ಪ್ರಕಾರ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅನ್ನ ಈ ಪ್ರಾಬ್ಲಮ್ದಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಆಲ್ರೆಡಿ ಡೈರೆಕ್ಟ್ ಆಗಿ ಅವರು ಕ್ಯಾಲ್ಕುಲೇಟ್ ಮಾಡಿದ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಇಟ್ ಈಸ್ rupees 80,000 ಅಂತ ಹೇಳಿ. ಸೊ ಹಾಗಾದ್ರೆ ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಫೋರ್ತ್ ಸ್ಟೆಪ್ ಗೆ ಹೋಗ್ತೀವಿ. ದಟ್ ಇಸ್ capitalized value of business minus net tangible assets which is equal to value of goodwill ಅಂತ ಹೇಳಿ. ಹಾಗಾದ್ರೆ ನಾವು ಇದನ್ನ ಈ ಸ್ಟೆಪ್ಗಳ ಮೂಲಕ ಪ್ರಾಬ್ಲಮ್ ಅನ್ನು ಸೊಲ್ಯೂಷನ್ ಮಾಡೋಣ. At the top we have to write as capital computation of value of goodwill under capitalization of average profit method ಅಂತ ಹೇಳಬೇಕು. Then first step ನಲ್ಲಿ ಏನು ಮಾಡಬೇಕಾಗಿದೆ, ನಾವು ಅವರೇಜ್ ಮೇಂಟೈನಬಲ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವರೇಜ್ ಮೇಂಟೈನಬಲ್ ಫ್ಯೂಚರ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಫಾರ್ಮುಲಾ ಇದೆ, ಟೋಟಲ್ ಪ್ರಾಫಿಟ್ ಆಫ್ ದ ಪಾಸ್ಟ್ ಇಯರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಅಂತ ಹೇಳಿ. ಹಾಗಾದ್ರೆ ಟೋಟಲ್ ಪ್ರಾಫಿಟ್ಸ್ ಆಫ್ ದ ಪಾಸ್ಟ್ ಇಯರ್ಸ್ ನಮಗೆ ಹಳೇದ ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಏನೂ ಇಲ್ಲ, ನೇರವಾಗಿ ಅವರೇಜ್ ಮೇಂಟೈನಬಲ್ ಪ್ರಾಫಿಟ್ ಎಷ್ಟು ಅನ್ನೋದನ್ನೇ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಐಟಮ್ ಇದೆ, ಅವರೇಜ್ ಮೇಂಟೈನಬಲ್ ಪ್ರಾಫಿಟ್ಸ್ ಅನ್ನು 10,000 ಕೊಟ್ಟಿದ್ದಾರೆ. ಸೊ ಸೇಮ್ ಅಮೌಂಟ್ ಇಸ್ ಟು ಬಿ ಟೇಕನ್ ಹಿಯರ್. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಮಗೆ ಅವೈಲೇಬಲ್ ಇದೆ ಪ್ರಾಬ್ಲಮ್ದಲ್ಲಿ. ದೆನ್ ಸೆಕೆಂಡ್ ಸ್ಟೆಪ್ಗೆ ಹೋದಾಗ ನಾವು ಏನು ಮಾಡಬೇಕು, ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ತಗೊಳ್ಬೇಕು. ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ತೆಗಿಬೇಕಾದ್ರೆ ಫಾರ್ಮುಲಾ ಯಾವ ತರ ಇದೆ ನೋಡಿ, ಅವರೇಜ್ ಮೇಂಟೈನಬಲ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಮಾಡ್ಕೊಳ್ಬೇಕು. ಅವರೇಜ್ ಮೇಂಟೈನಬಲ್ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ, ಇಟ್ ಇಸ್ rupees 10,000 ಅಂತ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ತಗೊಂಡಿದ್ದೀವಿ. ಅಂದ್ರೆ ದಟ್ ಇಸ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ದಟ್ 10,000 ಇಂಟು 100 ಡಿವೈಡೆಡ್ ಬೈ 10. ಸೊ 100 ನಾರ್ಮಲ್ ರೇಟ್ ಆಫ್ ರಿಟರ್ನ್ 10. ಸೊ ಇದನ್ನು ತಗೊಂಡಾಗ ನಮ್ಗೆ ಕ್ಯಾಪಿಟಲ್ ವ್ಯಾಲ್ಯೂ ಸಿಗ್ತದೆ ಇಲ್ಲಿ 1 lakh ಅಂತ. ಅಂದ್ರೆ ಪ್ರಾಫಿಟ್ ಅನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡಾಗ ಬರಬಹುದಾಗಿರ್ತಕ್ಕಂಥ ಅಮೌಂಟ್ ಅನ್ನು ನಾವು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅ ಬಿಸ್ನೆಸ್ ಅಂತ ಕರಿತೀವಿ. ದಟ್ ಇಸ್ ವಿ ಕ್ಯಾನ್ ಕಾಲ್ ಹಿಯರ್ ಆಸ್ CVB. ದೆನ್ ಥರ್ಡ್ ಸ್ಟೆಪ್ ಬರ್ತೀವಿ. ಥರ್ಡ್ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತೀವಿ. ಸೊ ದ ಫಾರ್ಮುಲಾ ಫಾರ್ ದಟ್ ಇಸ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್. ಸೊ ಇನ್ ದಿಸ್ ಪ್ರಾಬ್ಲಮ್ they were given information directly related to this net tangible assets rupees 80,000. So that amount is directly taken here. And after that we have to go for the fourth step, that is valuation of goodwill. So calculation of goodwill ಮಾಡುವಾಗ ನಮಗೆ ಯಾವ ಮೆಥಡ್ ನಲ್ಲಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದೀವಿ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ಕ್ಯಾಪಿಟಲೈಸ್ಡ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್ ಇರೋದ್ರಿಂದ ನಾವು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಗುಡ್ವಿಲ್ ಈಸ್ ಈಕ್ವಲ್ ಟು capitalized value of business minus net tangible assets. So second step ಪ್ರಕಾರ capitalized value of business 1 lakh ಅಂತ ಸಿಕ್ಕಿದೆ ಮತ್ತು ಥರ್ಡ್ ಸ್ಟೆಪ್ ಪ್ರಕಾರ net tangible assets 80,000 ಸಿಕ್ಕಿದೆ. So 1 lakh minus 80,000 is equal to rupees 20,000, which is called as the value of goodwill under capitalization of average profit method. So very simple
to ascertain the value of goodwill through any type of or any method of valuation. That may be the normal profit method, or maybe super profit method, or capitalization of average profit method. Whatever may be the method of valuation of goodwill, the ways or the steps which we are following are very systematic and memorable, and you can follow this type of steps for valuation of goodwill. Dear students, during this session we will discuss about valuation of goodwill on capitalization of average profit method with one simple problem, and in the next period we will discuss about a 15 marks problem on valuation of goodwill. These are my references. You may go through these. Thank you.